ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನಕ್ಕಾಗಿ ಕೆಲವರು ಆಕಾಂಕ್ಷಿಗಳು ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ. ಅದೇ ರೀತಿ ಕೆಸಿ ಪಪ್ಪಿಯವರು ಕೂಡ, ವೀರೇಂದ್ರ ಪಪ್ಪಿಯವರು ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ನಾನು ಇಲ್ಲಿ ತನಕ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿಕೊಂಡಿದ್ದು, ಹೊಸಬರಿಗೆ ಮಣೆ ಹಾಕುವ ವಿಚಾರ ನನ್ನ ಗಮನಕ್ಕೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 3 ಸೀನಿಯರ್ ಶಾಸಕರಿದ್ದಾರೆ. ಜವಾಬ್ದಾರಿ ಬಂದರೆ ಅವರ ವಿಶ್ವಾಸ ಗಳಿಸಿ ಕೆಲಸ ಮಾಡ್ತೀನಿ. ನಾನು ದೆಹಲಿಗೆ ಪರ್ಸನಲ್ ಕೆಲಸದ ಮೇಲೆ ಹೋಗಿದ್ದು, ಮಂತ್ರಿ ಸ್ಥಾನ ಕೊಟ್ಟರೆ ಬೇಡ ಅನ್ನಲ್ಲ, ನಾನು ಪ್ರಯತ್ನ ಮಾಡಿಲ್ಲ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂತು ಇಲ್ಲ. ಏನಾದರೂ ಅಂಥ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಬಹಳ ಹಿರಿಯರು ಸೀನಿಯರ್ ಮೋಸ್ಟ್ಗಳು 3 ಜನ ಇದ್ದಾರೆ. ಅವ್ರುಗಳನ್ನೆಲ್ಲರನ್ನೂ ಅವ್ರುಗಳ ನೇತೃತ್ವದಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಅಲ್ಲ, ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ, ಎಲ್ಲೂ ನನ್ನ ಪ್ರಯತ್ನನೂ ಇಲ್ಲ. ಆಮೇಲೆ ನನ್ನ ಗಮನಕ್ಕೆ ಯಾವುದೇ ಇಲ್ಲಿಯವರೆಗೂ ಯಾವುದೂ ಒಂದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ದೆಹಲಿಗೆ ಹೋಗಿದ್ದು ಕೂಡ ಸುಮ್ಮನೆ ಹೋಗ್ಬಂದು. ಹಾಂ, ದೆಹಲಿಗೆ ಹೋಗಿದ್ದಿದ್ದು ನನ್ನ ಖಾಸಗಿ ನಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದಿದ್ದು. ನಾನು ಅಲ್ಲಿದ್ದು ಬರೀ 1 ಅವರ್. ಏರೋ ಸಿಟಿಯಿಂದ ಮುಂದಕ್ಕೂ ಹೋಗಿಲ್ಲ. ಏರೋ ಸಿಟಿಯಲ್ಲೇ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀನಿ. ನಾನು ಇಷ್ಟೇ ಮಾಡಿರೋವಂಥದ್ದು. 6 ಗಂಟೆಗೆ ಹಿಡಿದಿದ್ದೀನಿ, 9:30 10 ಗಂಟೆ ಫ್ಲೈಟ್ ರಿಟರ್ನ್ ಬಸ್ಸಲ್ಲಿ. ಅಲ್ಲ, ಜವಾಬ್ದಾರಿ ಕೊಟ್ಟರೆ ಬೇಡ ಅಂತ ಅನ್ನಲ್ಲ, ಬಟ್ ನಾನಂತೂ ಟ್ರೈ ಮಾಡಿಲ್ಲ. ಜವಾಬ್ದಾರಿ ಕೊಟ್ಟರೆ ಅದು ನಿಜವಾಗ್ಲೂ ದೊಡ್ಡ ಜವಾಬ್ದಾರಿನೇ. ಯಾಕಂದ್ರೆ ಇಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ 3 ಜನ ಸೀನಿಯರ್ ಮೋಸ್ಟ್ಗಳನ್ನ ಅವರ ನೇತೃತ್ವ, ಅವರ ಅನುಭವಗಳು, ಅವರ ಸಲಹೆ ಸೂಚನೆಗಳ ಮೇಲೆ ನಾನು ಮುಂದುವರಿತೀನಿ ಜಿಲ್ಲೆಯಲ್ಲಿ. ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂತು ಇಲ್ಲ.